ನಾನು ತಾಳಿಕೋಟಿ ರಾಜನ್ ಅತ್ತಿರಿ ಪ್ರೇಮ ತಾಳಿಕೋಟಿ ತಾಯಿ ನೋಡ್ರಿ. ಅವನು ಸಣ್ಣವನಿದ್ದಾಗಿಂದ ನನ್ನ ಹತ್ರ ಇದ್ದ, ನನ್ನ ಹತ್ರ ಬೆಳೆದ. ಅವ್ರ ಅಕ್ಕ ಮದುವೆ ಮಾಡಿದ್ರು ನನ್ನ ಮಗಳು ಕರ್ಕೊಂಡು. ಆದ್ರೂ ಅವ್ರ ಜೀವನ ಸರಿಯಾಗಿ ನಡೆದಿತ್ತು. ಏನ್ ಮಾಡಿದ್ರಿ, ಒಂದ್ ಕಂಪ್ನಿ ಅಲ್ಲ, 2 ಕಂಪ್ನಿ ಅಲ್ಲ. ಅವಾಗಿನ ಕಾಲಕ್ಕ ಸಣ್ಣ ಇದ್ರೂ ದೊಡ್ಡದ ಮಾಡ್ಕೊಂಡು ದುಡಿತಿದ್ದ. ಎಲ್ಲಾರನು ಬೆಳಕಿಗೆ ತಂದ, ಎಲ್ಲರನ್ನು ಇದು ಮಾಡ್ದ, ತಾನು ಬೆಳಕಿಗೆ ಹೋದ. ಆದ್ರೂ ನಮ್ಮ ಅತ್ತಿ ಅಂತೇಳಿ ಎಂದೂ ಕರ್ದಿಲ್ರಿ ನನಗೆ. ಅವನ ಅಂತ ಕರ್ದಾರ. ಅವ್ರಷ್ಟು ಹಂಗ ದೊಡ್ಡವನಾದ್ರು ಅಷ್ಟು ಅವನಾದ್ರು. ನಾನು 94 ವರ್ಷ ನನಗೀಗ 94 ವರ್ಷ. ಈ ವರ್ಷ ನಿಂಗೆ ಬರ್ಸಕ್ರಿ ಜಾತ್ರೆಗೆ 100 ವರ್ಷದ ಮಾಡ್ತೀನಿ ಅಂತ ಹೇಳಿ ನನ್ನ ಬಿಟ್ಟು ಹೋಗ್ಬಿಟ್ಟದು. ಏನ್ ಮಾಡಿದ್ರು ನನ್ನ ಮಗಳು ಪ್ರೇಮ ನನ್ನ ನೋಡಿ ನೆನಸಿ ಆಳ್ತಾಳ. ಏನ್ ಮಾಡಿದ್ರಿ, ನನಗೆ ನನ್ನ ಗಂಡು ಸತಿ 20 ವರ್ಷ ಆತ್ರಿ. ಅವನು ಕಲಾವಿದ್ರಿ. ಬೆಂಗಳೂರು, ಮೈಸೂರು, ಹಿರಣ್ಯನರ್ ಕಂಪ್ನಿ, ದೊಡ್ಡ ಕಂಪ್ನಿ, ಅರ್ಜುನ್ ಗೌಡಿ ಕಂಪ್ನಿ, ಎಲ್ಲಾ ಕಂಪ್ನಿಗೆ ಇದ್ದವ್ರ ನಾವು. ಇದು ದುಡ್ದು ಆಮೇಲೆ ಕಂಪ್ನಿ ಮಾಡ್ಕೊಂಡು ನಾವು ದುಡಿದ್ವಿ, ಅವನು ದುಡ್ದ. ನಾವು ಈಗ ಆಗೋದಿಲ್ಲ ಅಂತ ಸೀದಾ ನಾನು ಕಲ್ಲೂರಿಗೆ ಕರ್ಕೊಂಡೋಗಿ ನನ್ನ ಗಂಡನ ಮನೆಗದೇನ್ರಿ. ಈಗ ಹಿಂಗಾದ ಕೂಡಲೇ ನಾವ್ ಹೆಂಗಂತ ತಿಳ್ಕೊಳ್ರಿ. ನನಗೂ 9 ಮಕ್ಳು, 25 ಮೊಮ್ಮಕ್ಳು, 20 ಮರಿ ಮಕ್ಳು ಎಲ್ಲಾರು ಅದಾರ್ರಿ. ಆದ್ರೆ ಎಲ್ಲಾರು ಪ್ರೀತಿ ಮಾಡ್ತಾರ. ಆದ್ರೆ ಅವನಷ್ಟು ಪ್ರೀತಿ ಸಿಗ್ತಿದ್ದಿಲ್ಲ ನನಗ. ಈಗ ಅವನು ಕಳ್ಕೊಂಡು ಬಿಟ್ಟೇನ್ರಿ ಅಪ್ಪ, ಕಳ್ಕೊಂಡೇನಿ. ಮೊನ್ನೆ ನನ್ನ ಮಗಂದು ದಿವಸ ಮಾಡಾಕ ಅವ್ರ ಹೇಳ್ತಿ ಬಂದಿದ್ಲು. ಅವತ್ತಲ್ಲಿ ವಿಡಿಯೋ ಹಾಕಿ ಮಾತಾಡ್ದ. ನಾನ್ ಧಾರವಾಡದಾಗ ಅದೀನಿ, ಈ ಸರ್ತಿ ಪಾರಾಯಣಕ್ಕೆ ಹೋಗೋದೀನಿ, ನಿನಗೇನಾರು ಬೇಕಾದ್ರೆ ಕೇಳು, ನಾನು ಕೊಡ್ತೀನಿ ಅಂತ ಹೇಳ್ದ. ನನ್ಗೆ ಕೊಡ್ತೀನಿ ಅನ್ನೋದ್ರಾಗ ಈಗ ಹಿಂಗಾತ್ ನೋಡ್ರಿ ಅಪ್ಪ. ಜಯಮ್ಮ ಬಸಪ್ಪ ದಂಡಿನ, ಸಾಕಿನ ಕಲ್ಲೂರು, ಗದಗ ಜಿಲ್ಲಾ, ಗದಗ ತಾಲೂಕು. ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಆಶಾಪುರ್ ಕಂಪನಿ ಮಾಲೀಕರಾದ ಪ್ರೇಮ ಗುಳೇದಗುಡ್ಡ ಅವರು. ನಾವು ಇವತ್ತ ಬಹಳ ಒಂದು ದೊಡ್ಡ ಧ್ರುವ ನಕ್ಷತ್ರ ಕಳ್ಕೊಂಡಂಗ ಆಗ್ಬಿಟ್ಟೈತೆ ನಮಗೆ. ಯಾಕಂತೇಳಿ ಅಂತಂದ್ರ ತಾಳಿಕೋಟಿ ರಾಜ ಅವ್ರಂದ್ರೆ ವೃತ್ತಿ ರಂಗಭೂಮಿಗೆ ಅವರು ಹುಟ್ಟು ಕಲಾವಿದರು. ಅವ್ರ ತಾಯಿ ಆಗಲಿ, ತಂದೆ ಆಗಲಿ, ಅವ್ರ ಅಣ್ಣ ತಮ್ಮ, ಇಡೀ ಫ್ಯಾಮಿಲಿನೇ ದೊಡ್ಡ ಕಲಾಕಾರರು. ಅವರು ರಂಗಭೂಮಿಗಾಗಿ ಅಷ್ಟು ದುಡಿದ್ರು, ಸಿನಿಮಾದಲ್ಲಿ ಅಷ್ಟು, ಆ ಕ್ಷೇತ್ರದಲ್ಲಿನೂ ದುಡಿದ್ರು. ಅವ್ರಿಗೆ ರಾಜ್ಯ ಪ್ರಶಸ್ತಿ, ನಾಟಕ ಅಕಾಡೆಮಿ ಮೆಂಬರ್ ಆದ್ರು. ಪ್ರೆಸೆಂಟ್ ಈಗ ರಂಗಾಯಣದ ಧಾರವಾಡ ಜಿಲ್ಲೆ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ರು ಅವರು. ಆ ಶೂಟಿಂಗ್ ಅಂತ ಹೋದಾಗ ಅವ್ರು ರಾತ್ರಿ ನಿನ್ನಿಲ್ದ ಮೊನ್ನೆ 11-12 ಗಂಟೆ ಸುಮಾರು ಹಾರ್ಟ್ ಅಟ್ಯಾಕ್ ಆದಾಗ ಪ್ರೆಸೆಂಟ್ ಎಲ್ಲಾರು ಅವ್ರನ್ನ ಅಲ್ಲಿಗೆ ಮಣಿಪಾಲಕ್ಕೆ ಕರ್ಕೊಂಡು ಹೋಗಿ ಅವ್ರಿಗೆಲ್ಲ ದವಾಖಾನೆ ತೋರಿಸಿದ್ರು. ತೋರಿಸಿ ಅದಕ್ಕೆ ಕಳ್ಕೊಂಡ್ಬಿಟ್ಟಿವಿ ನಾವು. ನಿಜವಾಗ್ಲೂ ಹೇಳ್ಬೇಕಂದ್ರ ಇನ್ನು ಸಾಯೋ ವಯಸ್ಸಲ್ಲ ವ್ಯಕ್ತಿಗೆ. ಇನ್ನು ಈ ರಂಗಭೂಮಿಯಲ್ಲಿ ಇರ್ಬೇಕಾಗಿತ್ತು, ಸಿನಿಮಾ ರಂಗದಲ್ಲಿ ಇರ್ಬೇಕಾಗಿತ್ತು ಅವರು. ಅವರಿಂದ ಇನ್ನು ಎಷ್ಟೋ ಕೆಲಸಗಳು ಆಗು ಇದ್ದು. ನಿಜವಾಗ್ಲೂ ನಾವೊಂದು ಧ್ರುವ ನಕ್ಷತ್ರ ಕಳ್ಕೊಂಡಂಗಾಗೈತಿ, ರಂಗಭೂಮಿ ನಕ್ಷತ್ರ ಕಳ್ಕೊಂಡಾಗೈತಿ. ನಿಜವಾಗ್ಲೂ ಅವ್ರಿಗೆ, ಅವ್ರ ಆತ್ಮಕ್ಕೆ, ಅವ್ರ ಫ್ಯಾಮಿಲಿಗೆ, ಅವ್ರ ಎಲ್ಲ ಮಕ್ಕಳಿಗೆ, ಅವ್ರ ಮೊಮ್ಮಕ್ಕಳಿಗೆ, ಅವ್ರ ಮಕ್ಕಳು ಮೊಮ್ಮಕ್ಕಳು, ಅವ್ರ ಅಜ್ಜಿ ಅತ್ತೆ ಎಲ್ಲ ಅವ್ರ ಒಳಗು ನೋಡ್ಬಿಟ್ರಂದ್ರೆ ನನಗೆ ಬಹಳ ಸಂಕಟ ಆಕತೈತಿ. ಅವ್ರ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ ಅಂತ ಹೇಳಿ ನಾವು. ನಮ್ಮ ಒಡನಾಟ ಅಂದ್ರೆ ಅವ್ರು ನಾನು ಒಂದು ಬ್ರದರ್ ಇದ್ದಂಗಿದ್ರಿ. ಅವರು ನಮ್ಮ ತಮ್ಮಿದ್ದಂಗಿದ್ದ. ರಾಜು ತಾಳಿಕೋಟೆಯವ್ರ ಅಂದ್ರೆ ನನ್ನ ಬ್ರದರ್ ಇದ್ದಾಗ, ಅಕ್ಕ ತಮ್ಮ ಇದ್ದಂಗಿದ್ವಿ ನಾವು. ಆ ತರ ನಾವು ಅವ್ರಿಗೆ ನಾವು ಸರ್ವಿಸ್ ಮಾಡಿದ್ವಿ. ಅವ್ರ ಕಂಪ್ನಿ ನಾನು ಪಾತ್ರ ಮಾಡಕ್ ಹೋಗಿದ್ದೆ ತಾಳಿಕೋಟೆ ಕ್ಯಾಂಪಿಗೆ. ಹೆಸರ ತಂಗಿ ಹೆಸರ ಗೋದಾವರಿ ಪಾತ್ರಕ್ಕೆ ನನಗೆ ಅವ್ರು ಕರೆಸಿದ್ರು. 1 ತಿಂಗಳು ಪಾತ್ರ ಮಾಡಿದೆ. ಅವ್ರಾದ್ರೂ ನಮ್ಮ ಕಂಪ್ನಿ ಬಂದು ಪಾತ್ರ ಮಾಡೋಗ್ಯಾರ. ನಿಜವಾಗ್ಲೂ ದೊಡ್ಡ ಕಲಾಕಾರ ಅವರು. ಸೊಕ್ಕ ಅಹಂಕಾರ ಏನು ಇದ್ದಿದ್ದಿಲ್ಲ ಅವ್ರಿಗೆ. ಅಂತ ಕಲಾವಿದ್ರು ಕಳ್ಕೊಡು ನಾವು ಬಡವರಾಗ್ಬಿಟ್ಟಿವಿ. ನಾವು ರಂಗಭೂಮಿನ ಬಡವಾಗ್ಬಿಟ್ಟೈತಿ. ಅವ್ರ ಆತ್ಮಕ್ಕೆ ಚಿರ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊಂತ ಇದ್ದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.